ಇಂಗ್ಲೆಂಡಿನಲ್ಲಿ ಒಂದು ಊರಿನಲ್ಲಿ ಒಬ್ಬ ಯುವಕನಿದ್ದ. ಅವನು ಒಂದು ಬಟ್ಟೆ ತಯಾರಿಕಾ ಕಾರ್ಖಾನೆಯಲ್ಲಿ ಕೆಲಸ ಮಾಡುತ್ತಿದ್ದ. ಆಗಿನ ಕಾಲದಲ್ಲಿ ಯಂತ್ರಗಳ ಬಳಕೆ ಹೆಚ್ಚಾಗಿ ಇರಲಿಲ್ಲ. ಬಟ್ಟೆ ತಯಾರಾದ ಮೇಲೆ ಅದನ್ನು ನುಣುಪುಗೊಳಿಸಬೇಕಿತ್ತು. ಬಟ್ಟೆಯ ಮೇಲೆ ಸಣ್ಣ ಸಣ್ಣ ದಾರದಲ್ಲಿ ಗಂಟುಗಳು, ಬಿಡಿ ದಾರದ ಎಳೆಗಳು ಬಂದಿರುತ್ತಿದ್ದವು. ಅವುಗಳನ್ನು ತೆಗೆಯುವುದು ಆ ಯುವಕನ ಕೆಲಸ. ಅದಕ್ಕಾಗಿ ಅವನಿಗೆ ಪುಟ್ಟ ಯಂತ್ರವನ್ನು ಕೊಡಲಾಗಿತ್ತು. ಅದು ಕೈಯಲ್ಲಿ ಹಿಡಿದು ತಳ್ಳುವ ಯಂತ್ರ. ಅದಕ್ಕೆ ಮುಂದೆ ಪುಟ್ಟ ಗಾಲಿಗಳು, ಅದರ ನಡುವೆ ಒಂದು ತಿರುಗುವ ಬ್ಲೇಡ್. ಆತ ಬಟ್ಟೆಯನ್ನು ಮೇಜಿನ ಮೇಲೆ ಹರಡಿಕೊಂಡು ಈ ಯಂತ್ರವನ್ನು ಆ ಕಡೆಯಿಂದ ಈ ಕಡೆಗೆ ತಳ್ಳುವನು. ಆಗ ಬಿಡಿ ದಾರದಲ್ಲಿ ಗಂಟುಗಳು ತಿರುಗುವ ಬ್ಲೇಡ್ಗೆ ಸಿಕ್ಕಿ ಕತ್ತರಿಸುತ್ತಿದ್ದವು. ಇಡೀ ದಿನ ಅವನ ಕೆಲಸ ಇದೆ. ಯಂತ್ರವನ್ನು ತಳ್ಳಿ ತಳ್ಳಿ ಸಂಜೆಯವರೆಗೂ ಕೈ ಬಿದ್ದು ಹೋಗುತ್ತಿತ್ತು. ಭಾನುವಾರ ಅವನ ಪಾಲಿಗೆ ವರ. ಬರೀ ನಿದ್ದೆಯೇ ಅವನ ಕೆಲಸ. ಇಂಗ್ಲೆಂಡಿನಲ್ಲಿ ಯಾವಾಗಲೂ ಮಳೆ ಬರುತ್ತಿರುತ್ತದೆ. ಮನೆಯ ಸುತ್ತಮುತ್ತಲೂ ಹುಲ್ಲು ಹುಲುಸಾಗಿ ಬೆಳೆದಿತ್ತು. ಯುವಕನ ತಾಯಿಯದು ಒಂದೇ ದೂರು: ನೀನು ಬರೀ ನಿದ್ದೆ ಮಾಡುತ್ತೀಯ, ಭಾನುವಾರ ಈ ಹುಲ್ಲು ಕತ್ತರಿಸಬಾರದೆ? ನೋಡು ಎಷ್ಟು ಎತ್ತರಕ್ಕೆ ಬೆಳೆದಿದೆ. ಹಾವು ಸೇರಿಕೊಂಡರೂ ಗೊತ್ತಾಗುವುದಿಲ್ಲ. ಆದರೆ ಹುಲ್ಲು ಕತ್ತರಿಸುವುದು ಆಗ ಸುಲಭವಾಗಿರಲಿಲ್ಲ. ಒಂದು ಉದ್ದನೆಯ ಕತ್ತಿಯನ್ನು ತೆಗೆದುಕೊಂಡು ನೆಲದ ಮೇಲೆ ಕುಳಿತು ಹುಲ್ಲನ್ನು ಹೊಡೆದು ಕತ್ತರಿಸಬೇಕಿತ್ತು. ನಂತರ ಆ ಹುಲ್ಲನ್ನೆಲ್ಲ ಬಳಿದು ಹೊರಚೆಲ್ಲಬೇಕು. ಇದು ಮತ್ತೆ ಕೈನೋವಿನ ಕೆಲಸವೇ. ಒಂದು ದಿನ ಆ ಯುವಕನಿಗೆ ಒಂದು ಯೋಚನೆ ಬಂದಿತು. ಅಟ್ಟ ಹತ್ತಿ ನೋಡಿದ. ತಾನು ಬಾಲಕನಾಗಿದ್ದಾಗ ತನ್ನನ್ನು ಕುಳ್ಳಿರಿಸಿಕೊಂಡು ತಿರುಗಾಡಲು ಹೋಗುತ್ತಿದ್ದ ತೊಳ್ಳು ಬಂಡಿ ಕಾಣಿಸಿತು. ಅದನ್ನು ಕೆಳಗೆ ತಂದು ಗಮನಿಸಿದ. ಅದಕ್ಕೆ 4 ಗಾಲಿಗಳು, ಮುಂದೆ 2, ಹಿಂದೆ 2. ಅದನ್ನು ತೆಗೆದುಕೊಂಡು ಕಮ್ಮಾರನ ಕಡೆಗೆ ಹೋದ. ಹಾಗೂ ಹೇಳಿದ: ನೋಡಿ, ಈ ಮುಂದಿನ 2 ಗಾಲಿಗಳ ನಡುವೆ ಒಂದು ತಿರುಗುವ ಬ್ಲೇಡ್ ಕೂರಿಸಲು ಸಾಧ್ಯವೇ ಎಂದು. ಕಮ್ಮಾರ ನುಡಿದ: ಅದಕ್ಕೇನಂತೆ, ಮಾಡಬಹುದು ಎಂದ. ಕಮ್ಮಾರ ಬ್ಲೇಡನ್ನು ಜೋಡಿಸಿಕೊಟ್ಟ. ಯುವಕ ಅದನ್ನು ಮನೆಯ ಹಿತ್ತಿಲಿಗೆ ಒಯ್ದು ಹುಲ್ಲಿನಲ್ಲಿ ಇಟ್ಟು ತಳ್ಳುಗಾಡಿಯನ್ನು ತಳ್ಳಿದ. ಆಶ್ಚರ್ಯ! ಆ ಬ್ಲೇಡ್ ಹುಲ್ಲನ್ನು ಸರಿಯಾಗಿ ಕತ್ತರಿಸತೊಡಗಿತ್ತು. ಅಷ್ಟೇ ಅಲ್ಲ, ಅದು ಎಷ್ಟು ಒಂದೇ ಎತ್ತರಕ್ಕೆ ಕತ್ತರಿಸುತ್ತಿತ್ತು ಅಂದರೆ ನಂತರ ಹುಲ್ಲು ಜಮಖಾನೆ ಹಾಸಿದಷ್ಟು ಚಂದ ಕಾಣುತ್ತಿತ್ತು. ಆತನ ಕೆಲಸ ನೋಡಲು ಜನ ಸೇರತೊಡಗಿದರು. ಆ ಯುವಕ ಬಟ್ಟೆ ಕಾರ್ಖಾನೆ ಬಿಟ್ಟು ಇದನ್ನೇ ಉದ್ಯೋಗ ಮಾಡಿಕೊಂಡ. ಯಾರ ಮನೆಯಲ್ಲಾದರೂ ಹುಲ್ಲು ಕತ್ತರಿಸುವುದು ಇದ್ದರೆ ಈ ಯುವಕನಿಗೆ ಆಹ್ವಾನ ಬರುತ್ತಿತ್ತು. ನಂತರ ಅವನ ಹತ್ತಿರ ಇಂಥ 10 ಯಂತ್ರಗಳು ಹಾಗೂ 10 ಹುಡುಗರು ಕೆಲಸ ಮಾಡತೊಡಗಿದರು. ಆತ ತುಂಬ ಪ್ರಖ್ಯಾತನಾದ, ಧನಿಕನೂ ಆದ. ಇದೇ ಮುಂದೆ ಹುಲ್ಲು ಕತ್ತರಿಸುವ ಯಂತ್ರವಾಗಿ ಹೆಸರು ಪಡೆಯಿತು. ಆಕಾಶದಲ್ಲಿ ಹಾರುವ ಹಕ್ಕಿಯನ್ನು ಕಂಡು ವಿಮಾನವನ್ನು, ನೀರಿನಲ್ಲಿ ಈಜುವ ಮೀನನ್ನು ನೋಡಿ ಹಡಗನ್ನು ಮನುಷ್ಯ ಬುದ್ಧಿವಂತಿಕೆಯಿಂದ ಮಾಡಿದ್ದಾನೆ. ಹಾಗಾಗಿ ನೋಡಿ ಕಲಿ, ಮಾಡಿ ಕಲಿ ಎನ್ನುವುದು ಲೋಕೋಕ್ತಿ.